ಬೆಂಗಳೂರಿನಲ್ಲೂ ನೀಟ್ ಹೋರಾಟ. ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿದೆ. ಸಿಜೆಪಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರೋದು. ಪ್ರತಿಭಟನೆ ಮಾಡೋರು ಮಾಡಲಿ ಅಂತ ಪ್ರತಿಭಟನೆ ಕುರಿತು ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ನೀಟ್ ಹೋರಾಟ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿದೆ. ಪ್ರತಿಭಟನೆ ಮಾಡೋರು ಮಾಡಲಿ. ಪ್ರತಿಭಟನೆ ಕುರಿತು ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಿ, ಅಹಿತಕರ ಘಟನೆ ನಡೆಯದಂತೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಜಿಲ್ಲಾ ಎಸ್ಪಿಗಳಿಗೆ, ಆಯುಕ್ತರಿಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರತಿಭಟನೆ ಕುರಿತು ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ಪ್ರತಿಭಟನೆ ಒಂದ್ ಕಡೆ ದೆಹಲಿಯಲ್ಲಿ ಮುಂದುವರಿತಾ ಇದೆ, ಇನ್ನೊಂದು ಕಡೆ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ರು. ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ರಾಜಧಾನಿಯಲ್ಲಿ ಈ ಒಂದು ನೀಟ್ ಪರೀಕ್ಷೆಯ ಲೀಕ್ ಪ್ರಕರಣ ಏನಿದೆ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿಜೆಪಿ ಕೂಡ ಕರೆಯನ್ನ ಕೊಟ್ಟಿರೋದು. ಬೆಂಗಳೂರಲ್ಲೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಪ್ರತಿಭಟನೆ ಮಾಡೋರು ಮಾಡಲಿ, ಅದು ಅವರ ಹಕ್ಕು, ಬಟ್ ಶಾಂತಿಯುತವಾಗಿ ಮಾಡಲಿ, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು. ಪ್ರತಿಭಟನೆ ಕುರಿತು ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಸೂಚನೆಯನ್ನ ಕೊಟ್ಟಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಈಗ ಕಾನೂನು ಸುವ್ಯವಸ್ಥೆ ಯಾವ ಕಾರಣಕ್ಕೂ ಸಹ ಯಾರು ಕೈಗೆ ತಗೊಳ್ಬಾರ್ದು. ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬಂದೋಬಸ್ತ್ಗಳು ಮಾಡಬೇಕು. ಪ್ರತಿಭಟನೆ ಮಾಡೋರು ಮಾಡ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟನೆಗೆ ಆಗಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ಎಲ್ಲ ರಾಜ್ಯದ ಎಲ್ಲ ಎಸ್ಪಿಗಳಿಗೆ ಮತ್ತು ಪೊಲೀಸ್ ಆಯುಕ್ತರುಗಳಿಗೆ ನಾವು ಆಲ್ರೆಡಿ ನಿರ್ದೇಶನ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಈಗ ಕಾನೂನು ಸುವ್ಯವಸ್ಥೆ ಯಾವ ಕಾರಣಕ್ಕೂ ಸಹ ಯಾರು ಕೈಗೆ ತಗೊಳ್ಬಾರ್ದು. ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬಂದೋಬಸ್ತ್ಗಳು ಮಾಡಬೇಕು. ಪ್ರತಿಭಟನೆ ಮಾಡೋರು ಮಾಡ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟನೆಗೆ ಆಗಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ಎಲ್ಲ ರಾಜ್ಯದ ಎಲ್ಲ ಎಸ್ಪಿಗಳಿಗೆ ಮತ್ತು ಪೊಲೀಸ್ ಆಯುಕ್ತರುಗಳಿಗೆ ನಾವು ಆಲ್ರೆಡಿ ನಿರ್ದೇಶನ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಈಗ ಕಾನೂನು ಸುವ್ಯವಸ್ಥೆ ಯಾವ ಕಾರಣಕ್ಕೂ ಸಹ ಯಾರು ಕೈಗೆ ತಗೊಳ್ಬಾರ್ದು. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿರೋದು. ರಾಷ್ಟ್ರದ ರಾಜಧಾನಿಯಿಂದ ರಾಜ್ಯದ ರಾಜಧಾನಿಯ ತನಕ ಈ ನೀಟ್ ಲೀಕ್ ಪ್ರಕರಣ ಹೊತ್ತಿ ಉರಿತಾ ಇದೆ. ಸಿಜೆಪಿ ಇವತ್ತು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ಪ್ರತಿಭಟನೆ ಮಾಡೋರು ಮಾಡಲಿ, ಬಟ್ ಶಾಂತಿಯುತವಾಗಿ ಮಾಡಲಿ, ಯಾವುದೇ ಅಹಿತಕರ ಘಟನೆ ಆಗಬಾರ್ದು. ಪ್ರತಿಭಟನೆ ಕುರಿತು ಇದೀಗ ನೀವು ಕೂಡ ನೋಡಿದ್ರಿ, ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಗದಿತ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡೋದಲ್ಲ. ಅಹಿತಕರ ಘಟನೆ ನಡೆಯದಂತೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಬದ್ಧತೆ ಕೂಡ ನಿಯೋಜನೆಯನ್ನು ಮಾಡಿದ್ದೇವೆ. ಜಿಲ್ಲಾ ಎಸ್ಪಿಗಳಿಗೆ, ಆಯುಕ್ತರಿಗೆ ಸೂಚನೆಯನ್ನು ಕೊಡಲಾಗಿದೆ. ಪ್ರತಿಭಟನೆ ಕುರಿತು ಡಿಜಿಐಜಿಪಿ ಡಾಕ್ಟರ್ ಸಲೀಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಮುತ್ತಿಗೆ ಸಮರವನ್ನು ಮಾಡ್ತಾ ಇವೆ. ಇನ್ನೊಂದು ಕಡೆ ಇದೀಗ ಯುವಕರು ಸಿಜೆಪಿ ಏನು ಕರೆ ಕೊಟ್ಟ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿವೆ. ಅದಕ್ಕೆ ನಿಗದಿತ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡಲಿ, ನಾವು ಕೂಡ ಭದ್ರತಾ ದೃಷ್ಟಿಯಿಂದ ಎಲ್ಲ ಒಂದು ಕ್ರಮಗಳನ್ನು ಕೈಗೊಳ್ತೇವೆ. ಎಲ್ಲರೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವುದೇ ಕೂಡ ಅಹಿತಕರ ಘಟನೆ ಆಗಬಾರ್ದು, ಆಗದಂತೆ ತಡೆಯೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಡಾಕ್ಟರ್ ಜಿ ಸಲೀಂ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು. ಒಂದು ಕಡೆ ದೆಹಲಿಯಲ್ಲಿ ಮತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನೂ ಕೂಡ ನಿಲ್ತಾ ಇಲ್ಲ. ಮತ್ತೊಂದು ಕಡೆ ಸಿಜೆಪಿ ಸಂಸ್ಥಾಪಕ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೋರಾಟದ ಹಂತವನ್ನು ಮತ್ತೊಂದು ಹಂತಕ್ಕೆ ನಾವು ಕೊಂಡೊಯ್ತೀವಿ. ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಇಡೀ ದೇಶಾದ್ಯಂತ ಈ ಒಂದು ನೀಟ್ ಪ್ರಕರಣ ಸೋರಿಕೆ ಏನಿದೆ ಇದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ನಾವು ಯುವಕರಿಗೆ ಹೇಳ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು, ಕೊಡೋವರೆಗೂ ಕೂಡ ನಾವು ಇಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ. ದೇಶವ್ಯಾಪಿ ಕೂಡ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡೋದಕ್ಕೆ ಕರೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ನೀಟ್ ಹೋರಾಟ ಮುಂದುವರಿಯುತ್ತೆ.